ಖುಷಿಯಿಂದ ಈ ಒಂದು ಕಾರ್ಯಾಲಯವನ್ನ ನಾವು ಉದ್ಘಾಟನೆ ಮಾಡಿದ್ವಿ. ನಾವೆಲ್ಲ ಪಾರ್ಟಿಯ ಕಾರ್ಯಕರ್ತರು, ಪಾರ್ಟಿ ಏನು ಹೇಳುತ್ತೆ ಅದನ್ನು ಕೇಳುವವರಷ್ಟೇ. ಇವತ್ತು ಹಲವಾರು ಪ್ರಶ್ನೆಗಳು ಬರ್ಬೋದು, ನಾನು ಕೆಳಗಿಳಿದ ತಕ್ಷಣ ಮೀಡಿಯಾದವರು ಕೇಳ್ಬೋದು, ನೀವೇ ಕ್ಯಾಂಡಿಡೇಟ್, ಬೇರೆಯವರು ಓಡಾಡ್ತಿದ್ದಾರೆ, ಅವರು ಓಡಾಡ್ತಿದ್ದಾರೆ, ಇವರು ಓಡಾಡ್ತಿದ್ದಾರೆ. ನಮ್ಗೆ ಏನು ಸಂಬಂಧ ಇಲ್ಲ, ನಾವು ಪಾರ್ಟಿಯ ಕಾರ್ಯಕರ್ತರು ಅಷ್ಟೇ. ಪಾರ್ಟಿ ಏನು ಹೇಳುತ್ತೆ ಅದನ್ನು ಕೇಳುವವರು. ಪಾರ್ಟಿ ಇಲ್ಲಿ ಕಳಿಸಿದೆ, ಉದ್ಘಾಟನೆ ಮಾಡಿ ಕಾರ್ಯಾಲಯ ನಾನು ಮತ್ತು ಅರಗ ಜ್ಞಾನೇಂದ್ರ ಬಂದಿದ್ವಿ. ನಿಮ್ಮ ಜೊತೆ ಎಲ್ಲ ಉಡುಪಿ ಅವ್ರ ಜೊತೆ ಜೋಡಣೆ ಆಗಿದ್ವಿ. ಅವ್ರು ಹೇಳಿದನ್ನು ನಾವು ಕೇಳುವವರಷ್ಟೇ. ಅದಕ್ಕಾಗಿ ಇಲ್ಲಿ ನಂಬುವ ಸಂಸತ್ತು ಏನೂ ಇಲ್ಲ. ಮೋದಿ ಅವರು ಏನು ಹೇಳ್ತಾರೆ ಅದನ್ನು ಕೇಳುವಂತ, ಕೇವಲ ನಾವು ಅವರ ಜೊತೆ ಇರುವಂತ ಸಹಪಾಠಿಗಳು ಅಥವಾ ಸಹಯೋಗಿಗಳು ಅಷ್ಟೇ ಮಾತ್ರ ಅನ್ನುವಂಥದ್ದನ್ನು ಹೇಳ್ತಾ, ಖಂಡಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಮೋದಿ ಅವರು ಏನು ಹೇಳ್ತಾರೆ ಅದನ್ನು ಮಾಡಿದ್ದೀವಿ. 370 ಬಗ್ಗೆ ಬಹಳ ವರ್ಷದಿಂದ ಭಾಷಣ ಮಾಡ್ತೀವಿ, ಆಗಿದೆ. ರಾಮ ಮಂದಿರ, ಓಡಿಯ ರಾಮ ಮಂದಿರ ನೀವು ಕೂಡ ಈಗ ಇಟ್ಟಿಗೆ ಉಂಟು ಕೇಳ್ತಾ ಇದ್ರು, ಇಟ್ಟಿಗೆ ಎಲ್ಲ ಆಯ್ತು ಅಂತ ಕಾಂಗ್ರೆಸ್ ಅವರು ಕೇಳ್ತಿದ್ರು. ಇವತ್ತು ಇಟ್ಟಿಗೆ ಎಲ್ಲಿದೆ ಅಂತ ಹೇಳಿ ಅಲ್ಲಿ ಅಯೋಧ್ಯೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ವಿ, ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ವಿ. ಇದು ಮೋದಿ. ಅದಕ್ಕಾಗಿ ಮೋದಿ ಯಾವುದನ್ನು ಹೇಳ್ತಾರೆ ಅದರಂತೆ ನಡ್ಕೊಂತಾರೆ ಅಂತ ಒಬ್ಬ ನಾಯಕರನ್ನ 3ನೇ ಬಾರಿಗೆ ಪ್ರಧಾನಿ ಮಾಡುವಂತ ಒಂದು ಸದಾವಕಾಶ ನಮ್ಮೆಲ್ಲರಿಗೆ ಸಿಗ್ತಾ ಇದೆ. ನಾವೆಲ್ಲರೂ ಕೂಡ ನಮ್ಗೆ ಯಾರು ಹೇಳಲಿ, ನಮ್ಗೆ ಹೇಳದೇ ಇರಲಿ, ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಲಿ ಮಾಡದೇ ಇರಲಿ, ನಾವು ಪದಾಧಿಕಾರಿ ಆಗ್ಲಿ ಆಗದೇ ಇರಲಿ, ಯಾರಿಗೋ ಬೇಜಾರಾಗ್ಲಿ ಆಗದೇ ಇರಲಿ, ನಾವು ಕೆಲಸ ಮಾಡೋದು ನಮ್ಮ ಮೋದಿಯವರನ್ನ ಮತ್ತೊಂದ್ಸರಿ ಪ್ರಧಾನಿ ಮಾಡೋಕ್ಕೆ ಮತ್ತು ನಮ್ಮ ದೇಶದಲ್ಲಿ ಮತ್ತೊಂದ್ಸರಿ ಬಿಜೆಪಿ ಬಂದು ದೇಶದಲ್ಲಿ ಅಭಿವೃದ್ಧಿಯನ್ನ, ಇಡೀ ವಿಶ್ವದಲ್ಲಿ ಇವತ್ತು ಅಬುಧಾಬಿ ಅಂತ ಒಂದು ಫೆನೆಟಿಕ್ ದೇಶ, ನಿಜವಾಗ್ಲೂ ಅದು ಹೇಳಿದ್ರೆ ಅದೊಂದು ಫೆನೆಟಿಕ್ ದೇಶ. ಅಲ್ಲಿಂದ ಇಡೀ ಪ್ರಪಂಚಕ್ಕೆ ಬೇರೆ ಬೇರೆ ರೀತಿಯ ಮೆಸೇಜ್ಗಳು ಹೋಗುವಂತ ಒಂದು ದೇಶ. ಅಂತ ದೇಶದಲ್ಲಿ ಹಿಂದೂಗಳ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡುವಂತ ತಾಕತ್ತಿದ್ರೆ ಅದು ನಮ್ಮ ಮೋದಿ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಅಂತ ಒಬ್ಬ ನಾಯಕನ ಈ ದೇಶ ಪಡೆದಿದೆ ಅನ್ನೋದಕ್ಕೆ ನಾವು ಹೆಮ್ಮೆ